ಜೂನು ಜುಲೈ ಆಗಸ್ಟ್ ಎಂಡಿಂಗ್ ಅಂತ ಟೂರ್ನಮೆಂಟ್ ನಡೆಯೋ ಕಡೆ ಪಾರಿವಾಳ ಶೋಕಿ ಸರ್ ಅಲ್ಲಿಗೆ ಮಾರ್ಚಿ ಏಪ್ರಿಲ್ಲು ಮೇ ಜೂನ್ ಜುಲೈ 5 ತಿಂಗಳು ಒಂದು ಅಕ್ಕಿ ಆಡಿಸ್ಬೇಕು ಅಂದರೆ ಸರ್ 5 ತಿಂಗಳು ಶ್ರಮ ಪಡಬೇಕು. ಈಗ ಗರಿ ಕಿತ್ಕೊಟ್ಟು ಅಣ್ಣ ಅದು ಗರಿ ಬರೋಕ್ಕೆ ಒಂದು 45-50 ಡೇಸ್ ಬೇಕು ಅಣ್ಣ. ಅದಕ್ಕೆ ಡೈಲಿ ಮೇಂಟೆನೆನ್ಸ್ ಮಾಡಬೇಕು. ಅಕ್ಕಿಗೆ ಒಳ್ಳೆ ಮೇವು ಕೊಡಬೇಕು, ದಪ್ಪ ಮೇವು ಕೊಡಬೇಕು. ಆಮೇಲೆ ಒಂದು ಚೂರು ಎಡವಟ್ಟಾದ್ರೂ ಗರಿಗಳು ಒಡೆದೋಯ್ತದೆ ಅಣ್ಣ. ಇಷ್ಟುದ್ದ ಗರಿ ಬಂದಮೇಲೆ ಅಣ್ಣ ಒಂಚೂರು ಅವಕ್ಕೆ ಕಿತ್ತಾಡ್ಕೊಂಡ್ರೆ ಗೂಡಿನ ಪಕ್ಕ ನಿಂತ್ಕೊಂಡು ಬಡ್ದಾಗ ಗರಿ ಹೊಡೋ ಅದನ್ನೆಲ್ಲ ಕಾದಿ ಅಣ್ಣ ಅವಕ್ಕೆ ಡೈಲಿ ನೀರಜ್ಜಿ ನಾವು ಅವಕ್ಕೆ ತಣ್ಣಗೆ ಇಟ್ಕೊಂಡ್ರೆ ಅಣ್ಣ ಅಕ್ಕಿ ಗಡಿ ನೀಟಾಗಿ ಒಂಚೂರು ಚೀಕಲಾಗ್ದಾಗ ನೀಟಾಗಿ ಗರಿ ಬೆಳ್ಕೊಂಬರುತ್ತೆ ಅಣ್ಣ. ಅದು ಒಂದು ಪ್ರೊಸೆಸ್ ಆಯ್ತು ಅಣ್ಣ. ಅದನ್ನ 45 ಡೇಸ್ ಅದನ್ನು ಕಾಪಾಡಬೇಕು. ಅಲ್ಲಿಗೆ 50 ಡೇಸ್ ಒಂದು ಕಳಿ 2 ತಿಂಗಳು ಒಂದು ಕಳಿ ಅಣ್ಣ. ಅದು ಎಲ್ಲಿ ಫಸ್ಟ್ ಟೈಮ್ ಬಿಡೋದು ಹೆಂಗೆ ಬಿಡ್ತೀರ ಅದನ್ನ? ಮರಿಯಿಂದ ಹೊರಗಡೆ ಓಡಿಸ್ತೀವಲ್ಲ ಅವಾಗಲ ಅಣ್ಣ. ಈಗ ಮನೆಗೆ ಹಾಕೊಂಬರ್ತೀವಿ ಅಣ್ಣ. ಅಕ್ಕಿ ಚೆನ್ನಾಗಿ ಕಳ್ಳ ಮಾಡ್ಕೊಂತೀವಿ. ಅಕ್ಕಿ ಮನೆ ಒಪ್ಪಿಸಿದ ಮೇಲೆ ಅಣ್ಣ ಓಡಿಸ್ಕೊಂಬರ್ತೀವಿ. ಅಕ್ಕಿಗಳ ಜೊತೆ ಪಟಗಳೆಲ್ಲ ಗುಂಪು ಓಡಿಸ್ಕೊಂಬರ್ತೀವಿ ಅಣ್ಣ. ನಾವು ಆಡ್ತಾ ಏಟಕ್ಕೆ ಬರ್ತವೆ ಅಣ್ಣ. ಪಲ್ಟಿಕಲಿಗೆ ಟ್ರೈ ಮಾಡ್ತೇವೆ, ನಡ ಮಾಡ್ತಾವೆ ಸ್ಟಾರ್ಟಿಂಗ್ ಕಮ್ಮರ್ ಮಾಡಿ. ಆಮೇಲೆ ಒಂದೊಂದು ತಿರುವಾಕಕ್ಕೆ ಶುರು ಆಯ್ತವೆ. ಆಚೆಗೊಂದು ವಾರಕ್ಕೆ ಸ್ವಲ್ಪ ಎದೆ ಹೊಡೆಯೋಕ್ಕೆ ಶುರು ಮಾಡ್ತೇವೆ, ಸ್ವಲ್ಪ ಜೋರಾಗಿ ಹೊಡೆಯೋಕ್ಕೆ ಶುರು ಮಾಡ್ತೇವೆ. ಆಗ ರೆಕ್ಕೆ ಹೊಡೆದು ಇಟ್ಕೊಂತೀವಿ ಅಣ್ಣ. ರೆಕ್ಕೆ ಎಷ್ಟು ದಿವಸ ಹೊಡಿತೀವಿ ಅದೆಲ್ಲ? ಅಕ್ಕಿ ಬಿಗ ಬಾಜಿ ಟೈಟ್ ಮಾಡ್ಕೊಂಡೇ ಗರಿ ಹೊಡೆದು ಸೈಡ್ ಮಾಡಿಕೊಂತೀವಿ ಅಣ್ಣ. ಸುಮ್ಮನೆ ಅವಶ್ಯಕತೆ ಇರಲ್ಲ, ಬಿಟ್ಟು ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ವಲ್ಲ, ಒಳಗಡೆ ಇಟ್ಕೊಂತೀವಿ. ತಿರ್ಗಾ ಸೀಸನ್ ಗರಿ ಹೇಳ್ಕೊಡ್ತೀವಿ ಅಣ್ಣ. ಈಗ ನೋಡಿ, ಈಗ ಈ ಮಾರ್ಚಿ ಅಲ್ವಾ ಇದು ಕಾಮನ್ ಹಬ್ಬ. ಈಗ ಮೊನ್ನೆ ಆಯ್ತಲ್ಲ, ನಾನು ನೆನೆಲ್ಲ ಗರಿ ಹೇಳ್ಕೊಟ್ಟಿದ್ದೀನಿ ಅಣ್ಣ. ಇಲ್ಲಿಂದ ಶುರು ಅಣ್ಣ ಅಕ್ಕಿ ಶೋಕಿದಾರಗಳಿಗೆ ಅಣ್ಣ. ಪಾರಿವಾಳ ಕೆಲಸ ಶುರು ಆಗದೆ ಹೋಳಿ ಹಬ್ಬದಿಂದ ಅಣ್ಣ. ಹೋಳಿ ಹಬ್ಬ ಅದೇ ಹೋಳಿ ಹಬ್ಬ ದಿವಸ ಕಿತ್ಕೊಡೋರು ಪೂಜೆ ಮಾಡಿ ಕಿತ್ಕೊಡ್ತಾರೆ. ಆ ವಾರದೊಳಗಡೆ ಎಲ್ಲರೂ ಕಿತ್ಕೊಡ್ತಾರೆ ಸಾಮಾನ್ಯ, ನಾನು ತಿಳಿದ ಮಟ್ಟಿಗೆ ಅಣ್ಣ. ಈಗ ಗರಿ ಕಿತ್ಕೊಡ್ತಾರೆ ಅಣ್ಣ. ಈಗ ಗರಿ ಕಿತ್ಕೊಟ್ಟು ಅಣ್ಣ ಅದು ಗರಿ ಬರೋಕ್ಕೆ ಒಂದು 45-50 ಡೇಸ್ ಬೇಕು ಅಣ್ಣ. ಅದಕ್ಕೆ ಡೈಲಿ ಮೇಂಟೆನೆನ್ಸ್ ಮಾಡಬೇಕು. ಅಕ್ಕಿಗೆ ಒಳ್ಳೆ ಮೇವು ಕೊಡಬೇಕು, ದಪ್ಪ ಮೇವು ಕೊಡಬೇಕು. ಆಮೇಲೆ ಒಂದು ಚೂರು ಎಡವಟ್ಟಾದ್ರೂ ಗರಿಗಳು ಒಡೆದೋಯ್ತದೆ ಅಣ್ಣ. ಇಷ್ಟುದ್ದ ಗರಿ ಬಂದಮೇಲೆ ಅಣ್ಣ ಒಂಚೂರು ಅವಕ್ಕೆ ಕಿತ್ತಾಡ್ಕೊಂಡ್ರೆ ಗೂಡಿನ ಪಕ್ಕ ನಿಂತ್ಕೊಂಡು ಬಡ್ದಾಗ ಗರಿ ಹೊಡೋ ಅದನ್ನೆಲ್ಲ ತುಂಬ ಕಾಯಬೇಕು ಅಣ್ಣ. ಅದನ್ನೆಲ್ಲ ಕಾದಿ ಅಣ್ಣ ಅವಕ್ಕೆ ಡೈಲಿ ನೀರಜ್ಜಿ ನಾವು ಅವಕ್ಕೆ ತಣ್ಣಗೆ ಇಟ್ಕೊಂಡ್ರೆ ಅಣ್ಣ ಅಕ್ಕಿ ಗಡಿ ನೀಟಾಗಿ ಒಂಚೂರು ಚೀಕಲಾಗ್ದಾಗ ನೀಟಾಗಿ ಗರಿ ಬೆಳ್ಕೊಂಬರುತ್ತೆ ಅಣ್ಣ. ಅದು ಒಂದು ಪ್ರೊಸೆಸ್ ಆಯ್ತು ಅಣ್ಣ. ಅದನ್ನ 45 ಡೇಸ್ ಅದನ್ನು ಕಾಪಾಡಬೇಕು. ಅಲ್ಲಿಗೆ 50 ಡೇಸ್ ಒಂದು ಕಳಿ 2 ತಿಂಗಳು ಒಂದು ಕಳಿ ಅಣ್ಣ. ತಿರ್ಗಾ ಅಲ್ಲಿಗೆ ನಿಮಗೆ ಏಪ್ರಿಲ್ ಎಂಡಿಂಗ್ ಆಗೋಗಿರ್ತದೆ. ಮೇ ತಿಂಗಳು ಅಕ್ಕಿ ಒಣಗಿಸ್ಕೊಂತೀವಿ ಅಣ್ಣ. ಮೇ ತಿಂಗಳು ಪೂರ್ತಿ ಅಕ್ಕಿ ಒಣಗಿಸ್ಕೊಂತೀವಿ. ಒಳ್ಳೆ ಬಿಸಿಲಿರುತ್ತೆ, ಸ್ನಾನ ಮಾಡಿಸು, ಅಕ್ಕಿ ಒಣಗಿಸ್ಕೋಣ. ವಾರಕ್ಕೆ 1 ಸಲ 2 ಸಲ. ಯಾಕೆಂದರೆ ಕುರ್ಜು ಹಾಕ್ಬೇಕು ಅಕ್ಕಿ ನೀಟಾಗಿ. ಆಮೇಲೆ ಏಪ್ರಿಲ್ ಮೇ ತಿಂಗಳಲ್ಲಿ ಅಕ್ಕಿ ಕುರ್ಜು ಆಗೋಯ್ತವೆ. ಅಕ್ಕಿ ಎಲ್ಲ ಎಳ್ಕೊಟ್ಟಿರ್ತೀವಲ್ಲ, ಅದಕ್ಕೆ ಸಿಚುವೇಶನ್ ಕುರ್ಜು ಆಗೋಗಿರ್ತವೆ. ಅಕ್ಕಿನ ಚೆನ್ನಾಗಿ ಒಣಗಿಸಿ ಸ್ನಾನ ಮಾಡ್ತೀವಿ. ಅಕ್ಕಿ ನೀಟಾಗಿ ಇಟ್ಕೊಂಡಿರ್ತೀವಿ, ಒಣಗಿಸಿ ಮಡಿಕೊಂಡಿರ್ತೀವಿ. ಇನ್ನು ಜೂನ್ ಜುಲೈ ತಿಂಗಳಲ್ಲಿ ನಿಮಗೆ ಬಿಸಿಲು ಸಿಗಲ್ಲ. ಜೂನ್ ತಿಂಗಳಲ್ಲಿ ನಿಮ್ಗೆ ಬಿಸಿಲು ಸಿಗಲ್ಲ. ಜೂನ್ 15 ಕಳೆದ್ಮೇಲೆ ನಿಮ್ಗೆ ಬಿಸಿಲು ಕಡಿಮೆನೇ. ನಿಮ್ಗೆ ಉಪವಾಸದ ಗಾಳಿ ಹೇಳ್ತದೆ. ಆ ಟೈಮಲ್ಲೇ ಪಾರಿವಾಳಕ್ಕೆ ಹಾರಾಟ ನಡೆಸೋದು. 5 ಗಂಟೆ ಆಡುವ ಅಕ್ಕಿ ಬಿಸಿಲಲ್ಲಿ ಆ ಗಾಳಿ ಎದ್ದಾಗ ಹೂ ಗಾಳಿ ಹೇಳ್ತದಲ್ಲ, ದೊಡ್ಡ ಗಾಳಿಗೆ ಅಕ್ಕಿ ಕಡಿಮೆ. ಹೂ ಗಾಳಿ ಎದ್ದಾಗ ಸರ್ ಆಟೋಮೆಟಿಕಲಿ 5 ಗಂಟೆ ಆಡೋ ಅಕ್ಕಿನ 6 ಗಂಟೆ 7 ಗಂಟೆ 8 ಗಂಟೆ ಆ ಗಾಳಿಗೆ ಆಡೋ ಅಕ್ಕಿಗಳಿಗೆ ಅವಕ್ಕೆ ಆ ಟೈಮ್ಗೆ ಅವು ಬ್ಯಾಲೆನ್ಸಿಂಗ್ ಆಗಿ ಆಡ್ಕೊಂಡು ಹೋಗ್ತೇವೆ. ಅವಾಗಿಂದ ಸ್ಪರ್ಧೆಗಳು ಹೌದು. ಈ ಜೂನ್ ಎಂಡಿಂಗ್ ಮಧ್ಯದ ಸ್ಟಾರ್ಟ್ ಆಗುತ್ತೆ ಸರ್ ಟೂರ್ನಮೆಂಟು. 15 ಕಳ್ಕಟ್ಟೆ ಜೂನ್ ಟೂರ್ನಮೆಂಟ್, ಜೂನ್ ತಿಂಗಳಲ್ಲಿ ಟೂರ್ನಮೆಂಟ್ ಸ್ಟಾರ್ಟ್ ಆಗೋದು. ಇನ್ನು ಜೂನು ಜುಲೈ ಆಗಸ್ಟ್ ಎಂಡಿಂಗ್ ಅಂತ ಟೂರ್ನಮೆಂಟ್ ನಡೆಯೋ ಕಡೆ ಪಾರಿವಾಳ ಶೋಕಿ ಸರ್ ಅಲ್ಲಿಗೆ ಮಾರ್ಚಿ ಏಪ್ರಿಲ್ಲು ಮೇ ಜೂನ್ ಜುಲೈ 5 ತಿಂಗಳು ಒಂದು ಅಕ್ಕಿ ಆಡಿಸ್ಬೇಕು ಅಂದರೆ ಸರ್ 5 ತಿಂಗಳು ಶ್ರಮ ಪಡಬೇಕು. ಹಬ್ಬ ಅಂತ ಹೇಳ್ತಾರೆ, ಇದು 3 ತಿಂಗಳು ಮಾತ್ರ ಹಬ್ಬ. ಜೂನ್ ಜುಲೈ ಆಗಸ್ಟ್ ಗಂಟೆ 3 ತಿಂಗಳು ಹಬ್ಬ. ಅದು ಬಿಡಿ, ಆ 3 ತಿಂಗಳು ಹುಡುಗರುಗಳಿಗೆ ಆಡ್ಸೋರ್ಗೊಂಥರ ಏನೋ ಹಬ್ಬದ ವಾತಾವರಣ. ಎಲ್ಲರೂ ಒಂದು ಒಳ್ಳೆ ಕೇಳ್ತಿರೋ ನೋಡೋದು, ನಿಂತ್ಕೊಳ್ಳೋದು, ಮಾಡೋದು, ಮಾತಾಡ್ಸೋದು ಮಾಡ್ತೀವಿ. ನಾವು ನೋಡ್ತೀವಿ. ಈಗ ನಮ್ಮ ಕೇಳಿ ನಿಂತ್ಕೊಂಡು ಖುಷಿ ಪಡ್ತೀವಿ. ಆ ಹಿಂದೊಂದು 2 ತಿಂಗಳು ಶ್ರಮನೇ ಅಲ್ವಾ ಸರ್. ರೆಕ್ಕೆ ಕಿತ್ಕೊಟ್ಟು ಅದು ರೆಕ್ಕೆ ಬೆಳೆದು ಅದನ್ನು ನೀಟಾಗಿ ಮೇಂಟೆನೆನ್ಸ್ ಮಾಡಿ, ರೆಕ್ಕೆ ಹುಚ್ಚರು ಹಾಳಾಗ್ದಂಗೆ ಅದನ್ನು ನೀಟಾಗಿ ಮೇಂಟೈನ್ ಮಾಡು, ಅದನ್ನು ಚೆನ್ನಾಗಿ ಒಣಗಿಸಿ ಇಟ್ಕೊಂತೀವಲ್ಲ ಸರ್, ಅಲ್ಲಿಂದ ಶುರು ಆಗುತ್ತೆ ಪಾರಿವಾಳಕ್ಕೆ ಜರ್ನಿ. ಅದನ್ನೆಲ್ಲನೂ ಕಾಪಾಡ್ಕೊಂಡು ಸರ್ ಅಷ್ಟೆಲ್ಲ ಮುತುವರ್ಜಿ ಮಾಡ್ಕೊಬಂದು ಆಡೋದು ಒಂದಕ್ಕೆ ಹೋಗೋ ವೇಸ್ಟೋ, ಶಿಖರೈಡ್ಗಳ ವೇಸ್ಟೋ, ಹಾಳಾಗೋಗೋ ವೇಸ್ಟೋ, ಏನೇನೋ ಆಗೋಯ್ತವೆ ಸರ್. ಉಳ್ಕೊಳ್ಳೋದು ಒಂದಕ್ಕೆ. ಅದಕ್ಕೆ ನಿಮಗೆ ಓದ್ ವಿಡಿಯೋದಲ್ಲಿ ಹೇಳಿದ್ದು, ದಯವಿಟ್ಟು ಯಾರಿಗೂ ಜೊತೆ ಹೊಡೆಯೋಕ್ಕೆ ಹೋಗಬೇಡಿ. ನಮ್ಮಂಗೆ ಅವರು ವರ್ಷಾನ್ಗಟ್ಲೆ ಪಿಕ್ಕೆ ಎತ್ತಿರ್ತಾರೆ. ಜೊತೆ ಹೊಡೆಯೋದು ಅಂದರೆ ಏನಿರೋದು ಸರ್? ಇದು ಬೇರೆ ಅಕ್ಕಿಗಳು ನಮ್ಮ ಅಕ್ಕಿಗಳು ಆಡ್ತಾ ಇರ್ತದಲ್ವ, ಈಗ ನಮಗೂ ನಿಮಗೂ ಆಗಲ್ಲ. ನಾನೀಗ ಒಳ್ಳೆ ಟೈಮಲ್ಲಿ ಅಕ್ಕಿ ಆಡ್ತಾ ಇರುತ್ತೆ, ಬಾಕಿ ಟೈಮಲ್ಲೆಲ್ಲ ಜೊತೆ ಹೊಡೆಯಲ್ಲ. ಒಂದು ಟೈಮ್ ಒಳ್ಳೆ ಟೈಮ್ ಐತೆ ಅಂತ ಗೊತ್ತಾಗದಲ್ಲಿ ಅವರು ಹೊಟ್ಟೆ ಕಿಚ್ಚಿಗೆ ಜೊತೆ ತಂದು ಹೊಡೆಯೋದು. ನಿಮ್ಗೆ ನಾನು ಕಂಡ್ರೆ ಆಗಲ್ಲ. ತಂದು ನೀವೇನು ಮಾಡ್ತೀರಾ? ಇವನ್ನ ಅಕ್ಕಿನ ಹೆಂಗಾರು ಮಾಡಿ ಔಟ್ ಮಾಡಬೇಕಲ್ಲ ಅಂದ್ಬಿಟ್ಟು ಏನು ಮಾಡ್ತೀರಾ? ನಿಮ್ಮ ಅಕ್ಕಿ ಯಾವ್ದಾದ್ರು ಬೇರೆ ಅಕ್ಕಿ ತಂದು ಇಲ್ಲಿ ಬಿಟ್ಬಿಡ್ತೀರಾ. ಅದು ಊರು ಗೊತ್ತಾಗಲ್ಲ, ಹಿಂದೆ ಮುಂದೆ ಏನೂ ಗೊತ್ತಾಗಲ್ಲ. ಇಲ್ಲಿ ಯಾವುದೋ ಊರಿಗೆ ತಂದು ಇಲ್ಲಿ ಬಿಟ್ಟಿರ್ತೀರಾ. ನಮ್ಮ ಅಕ್ಕಿ ಆಟೋ ಜೊತೆ ಸೇರ್ಕೊಳ್ಳುತ್ತೆ. ಬಂದು ಅರ್ಧ ಗಂಟೆ ಟೈಮ್ ಫಿಕ್ಸ್ ಮಾಡ್ತಾರೆ, ತಿರ್ಗಿ ಆಚೆ ಅರ್ಧ ಗಂಟೆ ಎಕ್ಸ್ಟ್ರಾ ಕೊಡ್ತಾರೆ. ಅಲ್ಲಿ 1 ಅವರು ನಮ್ಮ ಅಕ್ಕಿನೂ ಔಟು ಹೋಯ್ತು. ಆ ವರ್ಷದ ನಮ್ಮ ಜೀವನ ಚಾಕ್ರಿ ಎಲ್ಲ ಹೋಯ್ತು. 1 ವರ್ಷ ಪಿಕ್ಕೆ ಕಿರಿದಿರೋದು, ಆ 4-5 ತಿಂಗಳು ಶ್ರಮ ಪಟ್ಟಿರೋದಲ್ಲ, ಅಲ್ಲಿಗೆ ಮುಕ್ತಾಯ. ಅದು ಆ ಥರ ಮಾಡೋರು ಇದ್ದಾರೆ. ಮಾಡ್ತಾರೆ. ಸುಮಾರು ಕಡೆ ಆಗೋಯ್ತದೆ. ವರ್ಷ ನಡೀತಾ ಇರ್ತದೆ ಎಲ್ಲ ಕಡೆ. ಮಾಡಬೇಡಿ ದಯವಿಟ್ಟು. ಅದ್ರ ಶೋಕಿದಾರಿಗೆ ನಾನು ಇದನ್ನು ರಿಕ್ವೆಸ್ಟ್ ಮಾಡೋದು ಇದೊಂದು ನಾಣ. ಯಾರಿಗೂ ತೊಂದರೆ ಕೊಡಬೇಡಿ. ನಿಮ್ಮ ಕಡೆ ನೀವು ಅಕ್ಕಿ ಆಡಿಸ್ಕೊಂಡೋಗಿ ಖುಷಿ ಪಡಿ.
ಯಾಕೆಂದರೆ ಶ್ರಮ ಸರ್ ಈಗ ಒಂದು 5 ತಿಂಗಳು ಒಂದು ಅಕ್ಕಿನ ಕಾಪಾಡಿರ್ತಾರೆ ಅವರು, ರೆಕ್ಕೆ ಕೀಳೋ ತವಳಿಂದನೂ ಅಕ್ಕಿ ಉಡ ಆಕಾಶಕ್ಕೆ ಬಿಡೋ ತನಕನೂ ಅಲ್ಲಿ ತನಕ ಅವ್ರು ಶ್ರಮ ಎಷ್ಟಿರ್ತದೆ ಯೋಚನೆ ಮಾಡಬೇಕಲ್ವ. ಒಂದು ಸೆಕೆಂಡ್ ಬಂದು ಹಾಳು ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ, ಅದು ಬೇಜಾರು ಅಷ್ಟೇ. ಹಬ್ಬ ಸರ್ ಇದು, ಆ 3 ತಿಂಗಳಾಯ್ತಲ್ಲ, ಗರಿ ಬರೋದೇನೋ ಬಿಡಿ, ಮನೆ ಒಳಗಡೆ ಇಟ್ಕೊಂಡು ಗರಿ ನೀಟಾಗಿ ಮೇಂಟೈನ್ ಮಾಡ್ತೀವಿ. ಮಾರ್ಚ್ ಏಪ್ರಿಲ್ನಲ್ಲಿ ರೆಕ್ಕೆ ನೀಟಾಗಿ ಗರಿ ಕೀಳೋದು ಯಾವಾಗ ಅದು? ಸರ್ ಕಾಮನ್ ಹಬ್ಬ, ಹೋಳಿ ಹಬ್ಬ ಅದೊಂದು ವಾರದೊಳಗಡೆ ಎಲ್ಲ ಕಿತ್ಕೊಡ್ತಾರೆ. ನಾನು ಮೊನ್ನೆ ಸೋಮವಾರ ಕಿತ್ಕೊಟ್ಟೆ, ನೆನ್ನೆ ಕಿತ್ಕೊಟ್ಟೆ ನಾನು. ಹೋಳಿ ಹಬ್ಬ 3 ದಿವಸ ಆಗೈತೆ, ನೆನ್ನೆ ಕಿತ್ಕೊಟ್ಟಿದ್ದೇನೆ ರೆಕ್ಕೆನ. ಈಗ ಅದನ್ನು 45 ದಿವಸ ಬೇಕು ಸರ್ ಗರಿ ಬರೋಕ್ಕೆ ನೀಟಾಗಿ. ಅದಾದಮೇಲೆ ಚೆನ್ನಾಗಿ ಗರಿ ತಿರ್ಗಿ ಒಣಗಬೇಕಲ್ಲ, ಆ ಗರಿ ಎಲ್ಲ ಹಸಿ ಇರುತ್ತಲ್ಲ, ಅದು ಒಣಗಬೇಕು ಅಂತ ಆಚೆಗೆ ಮೇ ತಿಂಗಳಲ್ಲಿ ಒಂದು 15 ದಿವಸ ಅಕ್ಕಿ ಒಣಗಿಸ್ಕೊಂತೀವಿ. ಆಮೇಲೆ ಇನ್ನು ಅಕ್ಕಿ ಒಣಗ್ಸೋಕೆ ಬಿಸಿಲು ಸಿಗಲ್ಲ. ಅಕ್ಕಿ ಒಣಗಿಸೋದು ಅಂದ್ರೆ ಏನಿರೋದು? ಅಕ್ಕಿ ಒಳ್ಳೆ ಬಿಗಿಯಾಗಿ, ಈಗ ಗರಿಗಳೆಲ್ಲ ಹಸಿ ಇರುತ್ತಲ್ಲ ಸರ್, ಎಲ್ಲ ನೀಟಾಗಿ ಒಣಗಬೇಕು ರೆಕ್ಕೆಗಳು. ಸರ್ ಪಾರವಾಳ ನಿಂಗೆ ಎತ್ಬಿಟ್ರೆ ಸೌಂಡು ನಿಮಗೆ ಸುಯಿ ಅಂತ ಸೌಂಡ್ ಬರಬೇಕು, ಅದಕ್ಕೆ ಅಕ್ಕಿ ಚೆನ್ನಾಗಿ ಒಣಗೈತೆ ಅಂತ ಅರ್ಥ. ಈ ಪಸ್ಕ ಅಂತ ಹರಿದ್ರೆ ಅಕ್ಕಿ ಗರಿ ಒಣಗಿಲ್ಲ, ಆವಾಗ ಅಕ್ಕಿಗೆ ಫ್ಲೈಯಿಂಗಿಗೆ ತುಂಬ ಹಿಂಸೆ ಆಗುತ್ತೆ. ಸೀಸನ್ ಟೈಮ್ನಲ್ಲಿ ಒಣಗಿಸಿ ಇಟ್ಕೊಂತೀವಿ ಅಕ್ಕಿಗಳನ್ನ ನೀಟಾಗಿ. ಒಣಗಿಸೋದ್ರೆ ಸಂಜೆ ಗಂಟೆ ಒಣಗಿಸೋದಲ್ಲ ಸರ್, ಸಂಜೆ ಗಂಟೆ ರೋಸ್ಟ್ ಆಗ್ಬಿಡ್ತದೆ ಬಿಸಿಲಲ್ಲಿ. ಬೆಳಿಗ್ಗೆ ಒಂದೂವರೆ ಅವರ್ 2 ಅವರ್, ಸಂಜೆ ಒಂದು ಮಧ್ಯಾಹ್ನ 3-4 ಗಂಟೆ ಮೇಲೆ ಒಂದೂವರೆ ಅವರು ಅಕ್ಕಿ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂತೀವಿ. ಹಾಗೆ ಸಂಜೆ ಗಂಟೆ ಒಣಗಿಸೋಕೆ ಬದುಕ್ತಾವ ಸರ್ ಈ ಬಿಸಿಲು ಒಳಗಡೆ ಸುತ್ತಾಯ್ತವೆ. ಏನೋ ಬೆಳಿಗ್ಗೆ 1-2 ಅವರ್, ಸಂಜೆ 1 ಅವರ್ 1.5 ಅವರ್ ಅಷ್ಟೇ.